ಸಿವಿಲ್ ಪ್ರಕರಣಗಳನ್ನು 2 ವರ್ಷದಲ್ಲೇ ಇತ್ಯರ್ಥಗೊಳಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು 2025ರ ಸಿಪಿಸಿ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಕರ್ನಾಟಕ ಸರ್ಕಾರ ತಗೊಬಂದಿದೆ. ಈ ಉದ್ದೇಶದಲ್ಲಿ ಅಂದರೆ ಸಿವಿಲ್ ಪ್ರಕರಣಗಳನ್ನು ದಾಖಲು ಮಾಡುವಾಗ ಯಾವ ರೀತಿ ಇರಬೇಕು, ಅದರ ಅಫಿಡವಿಟ್ಸ್ ಅನ್ನು ಯಾವ ತರ ಹಾಕಬೇಕು, ಮತ್ತೆ ಎವಿಡೆನ್ಸ್ಗಳನ್ನು ಯಾವ ಒಂದು ಸ್ಟೇಜ್ಗಳಲ್ಲಿ ಯಾಕೆ ತಗೋಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಹಾಕುವ ಅಫಿಡವಿಟ್ ವಿಚಾರವಾಗಿರ್ಬೋದು, ಸೊ ಅಲ್ಲಿ ಕಮಿಟ್ ಆಗುವಂಥ ಮಾಹಿತಿ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿಯನ್ನು ತಗೊಬಂದಿದೆ. ಆದರೆ ಅಪೀಲ್ ಸೆಕ್ಷನ್ ಏನಿದೆ ಅಂದರೆ ಇಂಟೀರಿಯಂ, ಅದರಲ್ಲೂ ಎಸ್ಪೆಷಲಿ ಇಂಟೀರಿಯಂ ಅಪೀಲ್ ಸೆಕ್ಷನ್ಗಳೇನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ತರಬೇಕಾಗಿತ್ತಾ? ಸೊ ಇದನ್ನು ತರದೇ ಇರೋದ್ರಿಂದ 2 ವರ್ಷದಲ್ಲಿ ಕೇಸನ್ನು ಮುಗಿಸಕ್ಕಾಗದೆ ವಿಳಂಬ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನೋದನ್ನ ನೋಡಬಹುದಾಗಿದೆ. ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ, ಈಗ ತಿದ್ದುಪಡಿಯನ್ನ ತಗೊಂಡ್ಬಂದಿರೋ ವಿಚಾರವಾಗಿ 2025ರ ಸಿಪಿಸಿ ಕರ್ನಾಟಕ ತಿದ್ದುಪಡಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ದಾವೆಯನ್ನ ಹೂಡಿದ ನಂತರದಲ್ಲಿ ಅದು ಸಮನ್ಸ್ ಅನ್ನ ಸರ್ವ್ ಆಗಬೇಕು. ಸಮನ್ಸ್ ಅನ್ನ ಸರ್ವ್ ಆದ ನಂತರದಲ್ಲಿ ಎವಿಡೆನ್ಸ್ ಅನ್ನ ಯಾವಾಗ ಮಾಡ್ತೀವಿ, ಡಾಕ್ಯುಮೆಂಟ್ ಅನ್ನ ಯಾವಾಗ ಕೊಡ್ತೀವಿ ಅಂತ ನಿಗದಿ ಮಾಡಿ, ಒಂದು ಅಫಿಡವಿಟ್ ಡೇಟ್ಗಳನ್ನು ನಿಗದಿ ಮಾಡಿ ಅಫಿಡವಿಟ್ ಅನ್ನ ಸಲ್ಲಿಸಬೇಕು. ಇದನ್ನು ಸಲ್ಲಿಸಿದ ನಂತರ ಅದೇ ಆಯಾ ಡೇಟ್ಗಳಿಗೆ ಅಫಿಡವಿಟ್ಗಳನ್ನಾಗಲಿ ಸಾಕ್ಷಿ ವಿಚಾರಣೆಗಳನ್ನಾಗಲಿ ಮಾಡಬೇಕಾಗಿರುತ್ತೆ. ಸೊ ಡೇಟ್ಗಳು ಮೊದಲೇ ಗೊತ್ತಿರೋದ್ರಿಂದ ಎದುರುದಾರರು ಕೂಡ ಈ ಒಂದು ಕ್ರಾಸ್ ಮಾಡೋದಕ್ಕೆ, ಅದರ ಅಡ್ಡ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವರು ಕೂಡ ತಯಾರಿ ಇರಬೇಕು, ಕೇಳಬೇಕು. ಸೊ ಆ ಒಂದು ನಿಗದಿತ ಸಮಯದೊಳಗಡೆ ಮುಗಿಸಬೇಕು. ಈ ಎಲ್ಲ ಒಂದು ಡೇಟ್ಗಳು, ಈ ಸಮಯಗಳು ಏನಿದೆ, ಇದು 2 ವರ್ಷದಲ್ಲೇ ಮುಗಿಬೇಕು ಅನ್ನೋದು ಈ ಒಂದು ಅಮೆಂಡ್ಮೆಂಟ್ನಲ್ಲಿ ಇರುವಂತದ್ದು. ಹಾಗೆ ಅಪೀಲಿನ ವಿಚಾರ ನೋಡೋಣ. ಇದನ್ನ 2 ವರ್ಷದಲ್ಲಿ ಯಾಕೆ ಮುಗಿಸಕ್ಕಾಗಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಂಶಗಳಿದೆ. ನಾನು ಇಂದಿನ ವಿಡಿಯೋದಲ್ಲೂ ಕೂಡ ಕೆಲವು ಅಂಶಗಳನ್ನು ಹೇಳಿದ್ದೀನಿ. ಅದರಲ್ಲೂ ಎಸ್ಪೆಷಲಿ ಈ ಒಂದು ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಅಪೀಲ್ಗೆ ಸಂಬಂಧಪಟ್ಟಂತೆ ಪೂರ್ತಿ ಡಿಸ್ಕಸ್ ಅನ್ನ ಮಾಡೋದ್ರಿಂದ ಅಪೀಲ್ಗೆ ಸಂಬಂಧಪಟ್ಟಂತೆ ವಿವರಗಳನ್ನು ಇಲ್ಲಿ ನೀಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲಿ ಅಪೀಲ್ ಅನ್ನ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಪ್ರಕರಣವನ್ನ ದಾಖಲು ಮಾಡಿದಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಅಡಿಷನಲ್ ಆಗಿ ಸೇರಿಸಬೇಕಾಗಿರ್ಬೋದು, ಅಥವಾ ಒಂದು ಪ್ರಾಪರ್ಟಿಯನ್ನ ಸೇರಿಸಬೇಕಾಗಿರ್ಬೋದು, ಅಂದ್ರೆ ಯಾವುದೇ ಒಂದು ಮ್ಯಾಟರ್ ಅನ್ನ ಅಮೆಂಡ್ಮೆಂಟ್ ಅನ್ನ ಮಾಡಬೇಕಂತ ಸಂದರ್ಭ ಬರ್ಬೋದು. ಸೊ ಬಂದಂತ ಸಂದರ್ಭದಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದಾಗ ಆದ ಅಪ್ಲಿಕೇಶನ್ ಹಲೋ ಆಗ್ಬೋದು ಅಥವಾ ರಿಜೆಕ್ಟ್ ಆಗ್ಬೋದು. ಹಲೋ ಆದ್ರೆ ಅದರ ಎದುರು ಪಕ್ಷಕಾರರು ಅದರ ಅಪೀಲನ್ನು ಹೋಗೋದಕ್ಕೆ ಅವಕಾಶ ಇರುತ್ತೆ. ರಿಜೆಕ್ಟ್ ಆದ್ರೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರು ಅಪೀಲ್ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿಯಲ್ಲಿ ಅಪೀಲ್ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಇಂಟೀರಿಯಂ, ಎಸ್ಪೆಷಲಿ ನಾನು ಇಲ್ಲಿ ಮಾತಾಡ್ತಾ ಇರೋದು ಫೈನಲ್ ಡಿಗ್ರಿ ಅಥವಾ ಫೈನಲ್ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅಲ್ಲ, ಇಂಟೀರಿಯಂ ಡಿಗ್ರಿಗಳಿಗೆ ಸಂಬಂಧಪಟ್ಟಂತೆ ಆದೇಶಗಳು ಏನು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಪೀಲ್ಗಳ ವಿಚಾರವಾಗಿ ನಾನು ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಆ ತರ ಹೋದಂತ ಸಂದರ್ಭದಲ್ಲಿ ಅಥವಾ ಅದರಲ್ಲೂ ಎಸ್ಪೆಷಲಿ ಕೆಲವೊಂದು ಸಂದರ್ಭಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಪಾರ್ಟಿಷನ್ ಸೂಟ್ಗಳಲ್ಲಿ ರಿಲೇಶನ್ಶಿಪ್ ಅನ್ನೇ ಡಿನೇ ಮಾಡುವಂತ ಸಾಧ್ಯತೆಗಳು ತುಂಬಾ ಇದೆ. ತುಂಬಾ ಪ್ರಕರಣಗಳಲ್ಲಿ ಆ ರೀತಿ ಮಾಡ್ತಾರೆ. ಅಂದ್ರೆ ದಾವೆಯನ್ನು ಹಾಕಿರುವಂತವ್ರು ಅವ್ರ ಅಣ್ಣ ತಮ್ಮನೋ, ಅಕ್ಕ ತಂಗಿನೋ, ಅಥವಾ ತಂದೆ ತಾಯಿನೋ, ಮಕ್ಕಳು, ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ ಅನ್ನೋದನ್ನೇ ಹೇಳುವಂತ ಸಾಧ್ಯತೆಗಳು ತುಂಬಾ ಹೇಳ್ತಾರೆ, ಕೆಲವೊಂದರಲ್ಲಿ ಹೇಳಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಬೇರೆ ಅದನ್ನ ರುಜುವಾತು ಪಡಿಸೋದಕ್ಕೆ, ಅವರೇ ಒಂದೇ ವಂಶದವರು ಅಂತ ಅನ್ನೋದಕ್ಕೆ ರುಜುವಾತು ಪಡಿಸೋದಕ್ಕೆ ಸಾಕಷ್ಟು ದಾಖಲೆಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ DNA ಟೆಸ್ಟ್ಗೆ ಹಾಕಬೇಕಾಗತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಆ ಆದೇಶ ಬಂದಾಗ ಅದರ ವಿರುದ್ಧ ಅಪೀಲ್ ಅನ್ನು ಹೋಗುವಂತದ್ದು, ಅಥವಾ ಯಾವುದೋ ಒಂದು ಪಕ್ಷಕಾರರನ್ನಾಗಲಿ ಅಥವಾ ಒಂದು ಪಾರ್ಟಿನಾಗಲಿ ಅಥವಾ ಒಂದು ವಿಚಾರವನ್ನ ಅಂದ್ರೆ ಅಗತ್ಯವಾಗಿರುವಂತಹ ವಿಷಯವನ್ನ ಅಲ್ಲಿ ಕ್ಲೈಂಟ್ ಅನ್ನ ಅಮೆಂಡ್ಮೆಂಟ್ ಮಾಡೋ ವಿಚಾರಕ್ಕಾಗಿರ್ಬೋದು, ಪಾರ್ಟಿಗಳನ್ನು ಸೇರಿಸೋ ವಿಚಾರಕ್ಕಾಗಿರ್ಬೋದು, ಅಥವಾ ಸ್ಟೇ ಆರ್ಡರ್ಗೆ, ಎಸ್ಪೆಷಲಿ ಸ್ಟೇ ಆರ್ಡರ್ಗಳಿಗೆ ಜಾಸ್ತಿ ಅಪೀಲ್ಗಳು ಹೋಗ್ತಾ ಇರ್ತವೆ. ಸ್ಟೇ ಆರ್ಡರ್ ಅನ್ನ ಕೇಳಿ ಅಪೀಲ್ ಅನ್ನ ಸಲ್ಲಿಸಲಾಗುತ್ತೆ. ಸೊ ಅಲ್ಲಿ ಸ್ಟೇ ಆರ್ಡರ್ ಅನ್ನ ಕೋರಿ ನೀಡಿದಂತಹ ಒಂದು ಅಪೀಲ್ ಆಗಿರ್ಬೋದು, ಅಥವಾ ರಿಜೆಕ್ಟ್ ಮಾಡಿರುವಂತಹ ಒಂದು ಆದೇಶ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಅಪೀಲ್ಗಳನ್ನ ಸೆಕ್ಷನ್ ಆರ್ಡರ್ 43 ರೂಲ್ 1 ಸೆಕ್ಷನ್ 104 ಇದರ ಅಡಿಯಲ್ಲಿ ಅಪೀಲ್ಗಳನ್ನ ಸಲ್ಲಿಸಲಾಗುತ್ತೆ. ಸೊ ಈ ರೀತಿ ಅಪೀಲ್ಗಳನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಏನು ಪ್ರಕರಣ ನಡೀತಾ ಇರ್ತದೆ ಇದಕ್ಕೆ ಸ್ಟೇ ಆರ್ಡರ್ ಅನ್ನ ತರಬೇಕಾಗಿರುತ್ತೆ. ಸೊ ತಂದಂತ ಸಂದರ್ಭದಲ್ಲಿ ಆ ಅಪೀಲ್ ನ ಒಂದು ಭಾಗ ಏನಿರ್ತದೆ ಅದು ಮುಗಿಯೋವರೆಗೂ ಈ ಒಂದು ಮೂಲ ದಾವೆ ಏನಿರ್ತದೆ ಇದು ಪೆಂಡಿಂಗ್ ಆಗಿ ಉಳ್ಕೊಂಡಿರ್ತದೆ.
ಸೊ ಹಾಗಾಗಿ ಇಲ್ಲಿ ನನ್ನ ಒಂದು ಅನಿಸಿಕೆ ಏನು ಅಂದ್ರೆ, ಈ ರೀತಿಯ ಒಂದು ಇಂಟೀರಿಯಂ ಅಪೀಲ್ಸ್ ಏನಿರ್ತದೆ, ನಾವು ಆರ್ಡರ್ 43 ರೂಲ್ 1 ನಲ್ಲಿ ತಗೊಂಡು ಹೋಗುವಂತಹ ಅಪೀಲ್ಸ್ ಏನಿರ್ತದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಪಿಸಿಯಲ್ಲಿ ತಿದ್ದುಪಡಿ ಆಗಬೇಕಾಗಿತ್ತು. ಈ ರೀತಿಯ ಇದಕ್ಕೆ ತಿದ್ದುಪಡಿ ಅಂದ್ರೆ ಮುಖ್ಯವಾಗಿ ಅಪೀಲ್ ಅನ್ನ ಎಷ್ಟು ದಿನಗಳ ಒಳಗಡೆ ಆ ಒಂದು ಅಪೀಲ್ ಅನ್ನ ತೀರ್ಮಾನ ಮಾಡಬೇಕು. ಅಪೀಲ್ ಅನ್ನ ಸಲ್ಲಿಸಿದ ನಂತರದಲ್ಲಿ ಸಮನ್ಸ್ ಜಾರಿ ಆಗತ್ತೆ. ಸಮನ್ಸ್ ಜಾರಿಯಾದ ಎಷ್ಟು ಒಂದು ಹಿಯರಿಂಗ್ ಡೇಟ್ಗಳನ್ನು ಕೊಡಬೇಕು, ಎಷ್ಟು ಬೇಗ ಅಲ್ಲಿ ದಾವೆಯನ್ನು ಮುಗಿಸ್ಬೇಕು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಆಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಅಲ್ಲಿ ಹೋಗಿ ಡಿಲೇ ಆದಂತ ಸಂದರ್ಭದಲ್ಲಿ ಆವಾಗ ಅಲ್ಲಿ ಮುಖ್ಯವಾಗಿ ಲೇಟ್ ಆಗುತ್ತೆ. ಇದು ಒಂದು. ಎರಡನೇದಾಗಿ ಈ ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ ಯಾರಾದರೂ ಡೆತ್ ಆದಂತ ಸಂದರ್ಭದಲ್ಲಿ ವಾದಿಗಳಾಗಿರ್ಬೋದು, ಪ್ರತಿವಾದಿಗಳು, ಅದರಲ್ಲೂ ಎಸ್ಪೆಷಲಿ ಪ್ರತಿವಾದಿಗಳು ಡೆತ್ ಆದಂತ ಸಂದರ್ಭದಲ್ಲಿ ಅವರ ಲೀಗಲ್ ವಿಳಾಸ ಆಗಿರ್ಬೋದು, ಹೆಸರುಗಳಾಗ್ಬೋದು, ತಕ್ಕ ಮಟ್ಟಿಗೆ ಸರಿಯಾಗಿ ಸಡನ್ ಆಗಿ ಸಿಗದೆ ಇಂಥ ಪ್ರಕರಣಗಳು ಬಹಳಷ್ಟು ಇವೆ. ಅಂತ ಸಂದರ್ಭದಲ್ಲಿ ಅವರನ್ನು ಹುಡುಕಿ ಅವರಿಗೆ ಸಮನ್ಸ್ ಅನ್ನು ಜಾರಿ ಮಾಡಬೇಕಾಗಿರುತ್ತೆ. ಇಲ್ಲಾಂದ್ರೆ ಅವರ ಲಾಸ್ಟ್ ಅಡ್ರೆಸ್ ಏನಿರುತ್ತೆ ಅಲ್ಲಿಗೆ ತಗೊಂಡಾಗ ಸಂದರ್ಭದಲ್ಲಿ ಸಮನ್ಸ್ ಜಾರಿ ಆಗಲ್ಲ. ಯಾಕಂದ್ರೆ ಲಾಸ್ಟ್ ಅಡ್ರೆಸ್ ತಗೊಂಡಿರ್ತೀವಿ, ಅವ್ರು ಇನ್ಯಾವುದೋ ಬೇರೆ ಅಡ್ರೆಸ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಸಮನ್ಸ್ ಜಾರಿ ಆಗದೆ ಕೋರ್ಟ್ ನೋಟಿಸ್ ವಾಪಸ್ ಬರುತ್ತೆ. ತದನಂತರದಲ್ಲಿ RPD ಅನ್ನು ತಗೋಬೇಕಾಗತ್ತೆ. RPD ತಗೊಂಡಾಗ್ಲೂ ಕೂಡ ಆ ವಿಳಾಸದಲ್ಲಿ ಇಲ್ಲ ಅಂತಲೋ, ಅದು ವಿಳಾಸ ಸರಿ ಇಲ್ಲ ಅಂತಲೋ ವಾಪಸ್ ಬಂದಾಗ ತಿರುಗಿ ಸ್ಪೆಸಿಫಿಕ್ ವಿಳಾಸವನ್ನು ಹುಡುಕಬೇಕಾಗತ್ತೆ. ಇಲ್ಲ ಆರ್ಡರ್ 5 ರೂಲ್ 20 ನಲ್ಲಿ ಸಬ್ಸ್ಟಿಟ್ಯೂಟಿವ್ ಸರ್ವಿಸಸ್ ಅನ್ನ ತಗೋಬೇಕಾಗತ್ತೆ. ಸೊ ಆ ರೀತಿ ತಗೊಂಡಂತ ಸಂದರ್ಭದಲ್ಲಿ ಅಲ್ಲಿ ಕೆಲವು ಅವಕಾಶಗಳಿದೆ. ಒಂದು ಪೇಪರ್ ಪಬ್ಲಿಕೇಶನ್ ಕೊಡಬಹುದು. ಆ ಅಡ್ರೆಸ್ ಸರಿಯಾಗಿದ್ದು ಅವರು ಅಲ್ಲಿ ಸಿಕ್ಲಿಲ್ಲ ಅಂತಂದಾಗ ಅಲ್ಲಿ ಅಫೆಕ್ಚರ್ ಆಫ್ ನೋಟಿಸ್ ಅನ್ನ ತಗೋಬಹುದು. ಅಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದ್ರೆ ಟಾಮ್ ಅನ್ನು ಕೂಡ ತಗೋಬಹುದು. ಸೊ ಸ್ಪೆಸಿಫಿಕ್ ಆಗಿ ಎಲ್ಲರೂ ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಪೇಪರ್ ಪಬ್ಲಿಕೇಶನ್ ಅನ್ನ ತಗೊಳಕ್ಕಿರ್ತಾರೆ. ಸೊ ಇಂಥ ಒಂದು ಪೇಪರ್ ಪಬ್ಲಿಕೇಶನ್ ಅನ್ನ ತಗೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಟೈಮ್ ಅನ್ನ ಕೊಡುವಂಥದ್ದು. ಪೇಪರ್ ಪಬ್ಲಿಕೇಶನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅದು ಅಲೋ ಆಗಿ ಅದರ ಡ್ರಾಫ್ಟ್ ವೆರಿಫಿಕೇಶನ್ ಆದ ನಂತರದಲ್ಲಿ ಪೇಪರ್ ಪಬ್ಲಿಕೇಶನ್ ಆಗುತ್ತೆ. ಪೇಪರ್ ಪಬ್ಲಿಕೇಶನ್ ಆದ್ಮೇಲೆ ಇಂತಿಷ್ಟು ದಿನ ವೆಯ್ಟ್ ಮಾಡಬೇಕು. ಆನಂತರದಲ್ಲಿ ಹಿಯರಿಂಗ್ ಡೇಟು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಇರುವಂತಹ ಒಂದು ಕಾಲಾವಕಾಶ ಏನಿದೆ ಇದನ್ನ ಕಮ್ಮಿಗೊಳಿಸಿ ಅಥವಾ ಇದಕ್ಕೆ ಬೇರೆ ಏನಾದರೂ ಒಂದು ರೂಟ್ ಅನ್ನು ಹುಡುಕಿ ಮಾಡಿದ್ರೆ ಈ ರೀತಿಯ ಒಂದು ಅಪೀಲು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಇಂಪ್ಲೀಡ್ ಪಾರ್ಟಿಗಳು ಏನಿದ್ದಾರೆ ಅಥವಾ ಅದರಲ್ಲೂ ಎಸ್ಪೆಷಲಿ ಯಾರಾದರೂ ಡೆತ್ ಆದ್ರೆ ಅಥವಾ ನೆಸರಿ ಪಾರ್ಟೀಸ್ ಅನ್ನ ಸೇರಿಸಿದ್ರೆ ಅಂತ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದಂತ ವಿಷಯ ಮತ್ತೆ ಅಲ್ಲಿ ವಿಳಂಬ ಆಗುವಂತ ಒಂದು ಮ್ಯಾಟರ್ಗಳು ಏನ್ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮುಖ್ಯವಾಗಿ ಆಗಿದ್ರೆ 2 ವರ್ಷದಲ್ಲಿ ನ್ಯಾಯವನ್ನ ಒದಗಿಕೊಡ್ಬೇಕಾಗಬಹುದಾಗಿತ್ತೇನೋ, ಅಥವಾ ಈ ಒಂದು ಮಧ್ಯಾಂತರ ಅಂಶಗಳು ಬಂದಂತ ಸಂದರ್ಭದಲ್ಲಿ ಈ ಪ್ರಕರಣಗಳು 2 ವರ್ಷದಲ್ಲಿ ಇತ್ಯರ್ಥ ಆಗದೆ ವಿಳಂಬ ಆಗುವ ಎಲ್ಲ ಸಾಧ್ಯತೆಗಳು ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ಏನು PO ಇರ್ತಾರೆ ಅಂದ್ರೆ ಜಡ್ಜಸ್ ಏನಿರ್ತಾರೆ, ಪ್ರೆಸಿಡಿಂಗ್ ಆಫೀಸರ್ ಅಂತ ಹೇಳ್ತೀವಿ, ಅವರುಗಳು ಆ ವಿಳಂಬ ಆದಂತಹ ಪ್ರಕರಣಗಳಿಗೆ ಮೇಲಧಿಕಾರಿಗೆ ಅಥವಾ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಬೇಕಾದಂತ ಸಂದರ್ಭ ಇರಬಹುದು. ಸೊ ಸ್ಪೆಸಿಫಿಕ್ ಕಾರಣ ಇದ್ದಾಗ ಅಂತಹ ಪ್ರಕರಣಗಳು 2 ವರ್ಷಕ್ಕಿಂತ ಹೆಚ್ಚಿಗೆ ಕಾಲವನ್ನು ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ CPCಗೆ ತಿದ್ದುಪಡಿಯನ್ನು ತಗೊಬಂತು 2 ವರ್ಷದಲ್ಲಿ ಸಿವಿಲ್ ಪ್ರಕರಣಗಳನ್ನು ಮುಗಿಸಬೇಕು ಅಂತೇಳಿ. ಸೊ ಈ ಸಂದರ್ಭದಲ್ಲಿ ಈ ಪ್ರಕರಣ ನಡೆಯುವಂತಹ ಸಂದರ್ಭದಲ್ಲಿ ಯಾರಾದರೂ ಡೆತ್ ಆದರೆ ಅಥವಾ ಇಂಪ್ಲೀಡ್ ಪಾರ್ಟೀಸ್ ಆದರೆ ಲೀಗಲ್ ಏರ್ಸ್ ಅನ್ನ ಜಾರಿ ತಗೊಬಂದಂತ ಸಂದರ್ಭದಲ್ಲಿ ಆವಾಗ ಕೈಗೊಳ್ಳಬೇಕಾದಂತಹ ಶೀಘ್ರ ಒಂದು ಏನಿದೆ ಅಲ್ಲಿ ವಿಳಂಬ ಆಗುವಂತ ಒಂದು ಸಾಧ್ಯತೆಗಳು ಏನಿತ್ತು ಇದನ್ನ ಕಡಿತಗೊಳಿಸೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪೀಲನ್ನ ಬೇಗ ಇತ್ಯರ್ಥಪಡಿಸೋದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನ ಮಾಡಿದ್ರೆ ನ್ಯಾಯ ಬೇಗ ಸಿಗ್ತಾ ಇತ್ತು ಅನ್ನೋದನ್ನ ಇಲ್ಲಿ ನೋಡಬಹುದಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೀಲಲ್ಲಿ ಅಂದ್ರೆ CPCಯಲ್ಲಿ ತಿದ್ದುಪಡಿಯನ್ನ ತರದೇ ಇರೋದು ಕೂಡ ಈ 2 ವರ್ಷದಲ್ಲಿ ನ್ಯಾಯ ಅಂದ್ರೆ ಇತ್ಯರ್ಥ ಸಿವಿಲ್ ಪ್ರಕರಣಗಳು ಇತ್ಯರ್ಥ ಆಗದೆ ವಿಳಂಬ ಆಗೋದಕ್ಕೆ ಇದು ಒಂದು ಕಾರಣ ಆಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ. ಸೊ ಹಾಗಾಗಿ ಈ ಒಂದು ಪ್ರಕರಣಗಳನ್ನ 2 ವರ್ಷದಲ್ಲಿ ಸಿವಿಲ್ ಪ್ರಕರಣಗಳನ್ನ ಮುಗಿಸಬೇಕು ಅನ್ನೋ ವಿಚಾರ ಏನಿದೆ ಇದು ಜಾರಿಯಾದ ನಂತರದಲ್ಲಿ ಮುಂದೆ ಆಗುವಂತ ಒಂದು ಸಮಯಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮಗಳು ಕೈಗೊಳ್ಳಲಾಗುತ್ತೆ ಅಥವಾ ಸುತ್ತೋಲೆಗಳು ನೋಟಿಫಿಕೇಶನ್ ಅಥವಾ ಗೆಜೆಟಿಫಿಕೇಶನ್ಸ್ ಏನು ಹೊರಡಿಸಲಾಗುತ್ತೆ ಅನ್ನೋದನ್ನ ಕಾದು ಅಥವಾ ಇನ್ನೇನಾದರೂ ಸಣ್ಣ ಪುಟ್ಟ ತಿದ್ದುಪಡಿಗಳಾಗಬಹುದಾ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅನ್ನೋದಕ್ಕಿಂತ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ಹೈಕೋರ್ಟ್ಗಳು ಯಾವ ಒಂದು ಆದೇಶಗಳನ್ನು ನೀಡಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ SOPಗೆ ಏನಾದರೂ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.